ಬಂದೆ ಜಿತೇಂದ್ರ, ಬಂದೆ. ಸಿಂಹದ ಗುಹೆದೊಳಗೆ ಹೊಕ್ಕು ಸಿಂಹದ ಜೊತೆ ಆಟವಾಡಿ ಪಾಠ ಮಾಡಿ ಡೇಟ್ ಹೇಳಿ ಬರಬೇಕಾದ್ರೆ ಇಷ್ಟೆಲ್ಲ ಸಮಯ ಬೇಕಾಯ್ತು. ನಾನು ಯಾರು, ನನ್ನ ತಾಕತ್ತೇನು ನೀನಿನ್ನು ಅರ್ಥ ಮಾಡಿಕೊಂಡಿಲ್ಲವೇ? ಅರ್ಥವಾಗಿದೆ ಗಜರಾಜ, ಅರ್ಥವಾಗಿದೆ. ಆದರೆ ಹೋದ ಕೆಲಸ ಸಕ್ಸಸ್ ಇಲ್ಲ ನೋ ಸಕ್ಸಸ್ ಮೊದಲು ಹೇಳು. ಶ್ರೀರಾಮನ ಬೋರಕ್ಕೆ ರೋಮನ 10 ತಲೆ ಉರಿದಂತೆ, ಶ್ರೀಕೃಷ್ಣನ ಚಕ್ರಕ್ಕೆ ಕಂಸ ಚಾಣೂರಸತ್ತಂತೆ ಈ ಗಜರಾಜನೆಂಬ ಜ್ಞಾನಿಗೆ ನಾಳಿಗೆ ಆ ರವಿ ಕ್ರಾಂತಿ ವೀರನ ತಲೆ ಉಳಿತಾ ಇದೆ. ಅಂತ ಕೆಲಸ ಸುಲಭದಿಂದ ಮಾಡಿಕೊಂಡು ಬಂದಿದ್ರಿ ಹೇಗೌಡ್ರ? ಇದನ್ನು ಸತ್ಯವಾಗಿ ಮಾಡಿದ್ದೀಯಾ? ಅದು ಹೇಗೆ ಅಂತ ಮೊದಲು ಹೇಳು ಗಜರಾಜ. ಸಮಾಧಾನದಿಂದ ಹೇಳು, ನಿಧಾನವಾಗಿ ಅದನ್ನು ಅರಗಿಸಿಕೊಳ್ಳುವೆಯ? ಆ ರವಿಕಾಟ ಇಟ್ಟು ಹೋದ ಕಣ್ಣಿನ ಔಷಧಿ ಬಾಟಲಿಯನ್ನು ನಾನು ಕದ್ದು ನೋಡಿ ನನ್ನ ಯಾಸಿಡ್ ಮಿಶ್ರಿತ ಔಷಧಿ ಬಾಟಲಿಯನ್ನು ಅಲ್ಲೇ ಇಟ್ಟು ಬದಲಾಯಿಸಿಬಿಟ್ಟೆ. ತಕ್ಷಣ ಮರೆಯಾಗಿ ಬಿಟ್ಟೆ. ಆಗ ಆ ಕ್ರಾಂತಿ ಅಲ್ಲಿಗೆ ಬಂದು, ಅಣ್ಣ ನನಗೆ ಒಂದು ಸೇವೆ ಮಾಡಿಕೊಡ ಅವಕಾಶ ಕೊಡಣ್ಣ ಎಂದು ನನ್ನ ಯಾಸಿಡ್ ಮಿಶ್ರಿತ ಔಷಧಿ ಬಾಟಲಿಯಲ್ಲಿರುವ ಎಣ್ಣೆಯನ್ನು ಅವನ ಕಣ್ಣಲ್ಲಿ ಹಾಕಿಬಿಟ್ಟ. ಹಾಕಿದ ತಕ್ಷಣ ಜಯವೀರ ಉರಿ ಉರಿ ಕಣ್ಣಲ್ಲಿ ಉರಿ ಎಂದು ಚೀರಾಡ್ಲಿಕ್ಕೆ ಶುರು ಮಾಡಿಕೊಂಡ. ಮುಂದೇನಾಯ್ತು? ಮುಂದೇನಾಗುತ್ತೆ? ಕಣ್ಣು ಕಳೆದುಕೊಂಡ ಜಯವೀರ, ಏ ತಮ್ಮ ರವಿಕಾಂತ ಬರುವ ವೇಳೆ ಆಯ್ತು, ಮೊದಲು ಇಲ್ಲಿಂದ ಹೋಗಿ ಬಿಡು ಎಂದು ಸ್ವತಃ ತನ್ನ ಕೈಯಿಂದಲೇ ಕತ್ತಿ ಹಿಡಿದ ಹೊರಗೆ ಹೋಗಿಬಿಟ್ಟ. ಆಗ ಅಲ್ಲಿಂದ ನಾನು ಇಲ್ಲಿಗೆ ಓಡಿ ಬಂದೆ. ಮುಂದೇನಾಯ್ತು ನನಗೆ ಗೊತ್ತಿಲ್ಲ. ಹಾಗಿದ್ರೆ ರವಿಕಾಂತ ಬಂದು ಇದನ್ನೆಲ್ಲ ನೋಡಿಲ್ಲವೇ? ನೋಡಿದ, ನೋಡಿ ಆಘಾತ ಮಾಡಿಕೊಂಡ. ಇದನ್ನೆಲ್ಲ ಯಾರು ಮಾಡಿದ್ರು? ಇಲ್ಲಿಗೆ ಯಾರು ಹೊಸಬರು ಬಂದಿದ್ರು? ಈ ಔಷಧಿ ಬಾಟಲಿಯನ್ನು ಬದಲಾಯಿಸಿದವರು ಯಾರು? ಇದನ್ನು ಅವರ ಕಣ್ಣಿಗೆ ಹಾಕಿದವರು ಯಾರು ಅಂತ ಸಾಕಷ್ಟು ಕೇಳಿದ ಗೌಡ್ರ. ಆಗ ಅವರು ಮೌನವಾಗಿ ಬಿಟ್ಟಿದ್ರು. ಆಗ ನಾನು ಅಲ್ಲಿಂದ ಇಲ್ಲಿಗೆ ಓಡಿ ಬಂದೆ. ಮುಂದೇನಾಯ್ತು ಗೊತ್ತಿಲ್ಲ. ಗುಡ್, ಇದು ದೊಡ್ಡ ಒಳ್ಳೆ ಕೆಲಸ. ನಮ್ದು ತುಂಬಾ ಔಷಧಿ ಹಾಕಿದವನು ಯಾರು ಅಂತ ರವಿಕಾಂತನಿಗೆ ತಿಳಿಯಲಿಲ್ಲವಲ್ಲ? ಇನ್ನು ಕ್ರಾಂತಿ ವೀರನೇ ಅಪರಾಧಿ ಎಂದು ತಿಳಿಸುವುದು ಹೇಗೆ? ಅಲ್ಲೇ ಇರೋದು ಮುಖ್ಯ ಪಾಯಿಂಟ್. ಹೀಗಾಗಿದ್ರು ಆ ರವಿಕಾಂತ ಇಲ್ಲಿಗೆ ಬರ್ತಾನ. ಆ ಕೆಲಸ ಸುಲಭದಿಂದ ಹೇಳಿ ಮುಗಿಸಿ ಬಿಡ್ತೇನೆ ಬೇಡ್ರಿ ಅವ್ರ. ಆ ಕೆಲಸ ನೀನು ಈಗಲೇ ಮಾಡಿದರೆ ಪ್ರತ್ಯೇಕ ನಿನಗೆ 1 ಕೋಟಿ ಹಣ. ನೀವೀಗ ಫುಲ್ ಒಂದೊಂದು ನಂಟೆ ಹಾಕಿಬಿಡ್ರಿ, ನೊಳಗ ಹೋಗಿ ಒಂದೊಂದು ನಂಟೆ ಹಾಕಿಬಿಡ್ರಿ. ನೈಂಟಿ ಹಾಕೋರಂತೆ. ಹೇಳ್ರಿ ಮುಂದೆ ರವಿಕಾಂತ ಇಲ್ಲಿಗೆ ಬರ್ತಾನ, ಬರಲೇಬೇಕು.